ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಸರ್ಪ್ರೈಸಸ್ ಎಲ್ಲ ಆಲ್ರೆಡಿ ಪ್ಲಾನ್ ಆಗಿದೆ. ಕಾಯ್ತಿರ್ತೀಯಲ್ಲ ರೆಡಿ ಹಿಂಕಂತಿದ್ದೀನಿ. ಅವ್ರು ಯಾರು ನನ್ನ ಆಂಟಿ ಅಂತ ಕರೆಯಲ್ಲ ಅಂತ ಪ್ರಾಮಿಸ್ ಮಾಡಿ. ನಾನು ಇವಾಗ ಯಾರು ನೀನ್ ಚೇಂಜ್ ಮಾತ್ರ 2,000 ರೂಪಾಯಿ ಕೇಳೋ ಏವಂತ ನಿನ್ ಸೀಕ್ರೆಟ್ ಆಗಿ ವಿಡಿಯೋ ಮಾಡೆ ಮತ್ತೆ ಸಂಬಂಧ ಕರಗದ ಅನುಬಂಧ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಡೇ ಅಂತ ಹೇಳಿದ್ನಲ್ಲ, ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ. ಸರ್ಪ್ರೈಸಸ್ ಎಲ್ಲ ಆಲ್ರೆಡಿ ಪ್ಲಾನ್ ಆಗಿದೆ. ಫುಲ್ ಮಸ್ತ್ ಆಗಿರುತ್ತೆ ಅನ್ಕೊಳ್ಳಿ. ವ್ಲಾಗ್ ಮಾತ್ರ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಹಳೆ ಮನೇಲಿ. ಸೊ ಇವಾಗ ನಾವ್ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹಾ, ನೀವೆಲ್ಲ ಕಮೆಂಟ್ ಅಲ್ಲಿ ಚಿಕನ್ ಲಕ್ಷ್ಮಿ ಅಂತ ಹಾಕ್ಬಿಟ್ಟು ಹಾರ್ಟ್ ಹಾಕ್ಬಿಡಿ ಆಯ್ತಾ. ಸೊ ನಿಮ್ ವಿಶಸ್ ತುಂಬಾನೇ ಮುಖ್ಯ ನಮ್ಗೆ, ಅಂದ್ರೆ ನಮ್ಮ ಪಪ್ಪ ಮಮ್ಮಿಗೂ. ಇವತ್ತು ನಮ್ಮಮ್ಮ ಬೊಟ್ಟು ಬಂದಿದ್ದೀನಿ. ಇನ್ನು ವಿಶ್ ಮಾಡಿಲ್ಲ ನಮ್ಮಮ್ಮಂಗೆ ನಾನು. ಸೊ ಬೊಟ್ಟಕ್ಕೊಂದು ಫಸ್ಟ್ ರಿಯಾಕ್ಷನ್ ಹಿಡಿದು ಆಮೇಲೆ ಅಪ್ಪ ಅಮ್ಮ ವಿಶ್ ಮಾಡೋಣ. ಬನ್ನಿ ಅಮ್ಮ ಜೊತೆ ತೋರಿಸಿ ಏನೋ 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 ಹಿಂಕಂತಿದ್ದೀನಿ. ಅವ್ರು ಯಾರು ನನ್ನ ಆಂಟಿ ಅಂತ ಕರೆಯಲ್ಲ ಅಂತ ಪ್ರಾಮಿಸ್ ಮಾಡಿ. ಯಾಕಂದ್ರೆ ನಂಗೇನು ಮದುವೆ ಆಗಿರೋ ಮಕ್ಕಳಾಗಿಲ್ಲ ಏನೀಗ. ನಾಗವಲ್ಲಿ ನೋಡು ಇಬ್ರು ರೆಡಿ ನನ್ನ ಮದುವೆ ಮಾಡ್ಸಕ್ಕೆ. ನಾನು ಡ್ಯಾನ್ಸ್ ನಮ್ಮಮ್ಮ ನೋಡ್ಬೇಕು. ಮಮ್ಮಿ ಆ ಬ್ಲೌಸ್ ಇದಕ್ಕೇನೋ ಮ್ಯಾಚ್ ಆಗ್ತೈತಾ? ಮಮ್ಮಿ ನೀನ್ ಕೊಡ್ಸಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬ್ಲೌಸ್ ಇಲ್ಲ ಅಂದ್ರೆ ಯಾವ್ದೋ ಮ್ಯಾಚ್ ಯಾವ್ದು ಹಾಕೊಂಡ್ಬರ್ಬೇಕು ನೀನ್. ಅದಕ್ಕೆ ಬ್ಲಾಕ್ ಕಲರ್ ಹಾಕೊಂಡ್ಬರ್ಬೇಕಾಗಿತ್ತು. ಗೈಸ್, ಮದ್ವೆ ಸೀಸನ್ ಅಂತೂ ಫುಲ್ ಶುರು ಆಗೋಗಿದೆ. ನನ್ನಂತ ಹುಡುಗಿರಿಗೆ ಮದ್ವೆಲಿ ಎಲ್ರಿಗಿಂತ ಸಕ್ಕತ್ತಾಗಿ ಹೈಲೈಟ್ ಆಗಿ ಕಾಣ್ಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಅಂಡ್ ಆಲ್ಮೋಸ್ಟ್ ಹುಡುಗರು ಮದ್ವೆ ಮನೆಗೆ ಏನಕ್ಕೆ ಬರ್ತಾರೆ ಹೇಳಿ? ಹುಡುಗಿರು ನೋಡಕ್ಕೆ. ಅವಾಗ ನಾವೇ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ಹೇಳಿ? ಅದಕ್ಕೆ ಪಾರ್ಲರ್ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಸರಿ ಅಂತ ಪಾರ್ಲರ್ಗೆ ಹೋಗ್ಲಿ ಎಫೆಕ್ಟಿವ್ ಆಗೂ ಇಲ್ಲ, ಈ ಕಡೆ ಲಾಂಗ್ ಲಾಸ್ಟಿಂಗ್ ಆಗೂ ಇಲ್ಲ. ಅದಕ್ಕೆ ಈ ಸರಿ ಪಕ್ಕ ಡಿಸೈಡ್ ಆಗ್ಬಿಟ್ಟಿದೀನಿ. ನಾನು ಮನೇಲಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಅಂಡ್ ನಾನು ಹೆಂಗ್ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ನಿಮ್ಗೂ ಗೊತ್ತಿರುತ್ತೆ. ಕ್ಯೂರ್ ಸ್ಕಿನ್ ಆಪ್. ಅಂಡ್ ಈ ಆಪ್ ನ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಒಂದ್ ಸೆಲ್ಫಿ ಇಟ್ಕೊಂಡು ಅಪ್ಲೋಡ್ ಮಾಡಿದ್ರೆ ಸಾಕು. ಜಸ್ಟ್ 2-3 ಸೆಕೆಂಡ್ಸ್ ಅಲ್ಲೇ ನಮ್ ಸ್ಕಿನ್ ಅನಾಲಿಸಿಸ್ ಮಾಡಿ ನಮ್ ಫೇಸ್ ಅಲ್ಲಿ ಯಾವುದೇ ರೀತಿಯಾದಂತ ಡ್ರೈನೆಸ್, ಡಲ್ನೆಸ್, ಪಿಗ್ಮೆಂಟೇಷನ್, ಆಕ್ನೆ ಯಾವುದೇ ಇದ್ರೂ ಬೇಗ ಐಡೆಂಟಿಫೈ ಮಾಡ್ಬಿಡುತ್ತೆ. ಅಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಡರ್ಮಟಾಲಜಿಸ್ಟ್ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಮ್ ಫೇಸ್ ಅಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವೋ ಅದಕ್ಕಂತಾನೆ ಪರ್ಸನಲೈಸ್ ಟ್ರೀಟ್ಮೆಂಟ್ ನ ರೆಕಮೆಂಡ್ ಮಾಡ್ತಾರೆ. ಪರ್ಸನಲಿ ನಿಮ್ಗಂತಾನೆ ಕಸ್ಟಮೈಸ್ಡ್ ಮಾಡಿರೋ ಸ್ಕಿನ್ ಕೇರ್ ಕಿಟ್ ನ ನಿಮ್ ಮನೆ ಡೋರ್ ಸ್ಟೆಪ್ ಬರೋ ತರ ಮಾಡ್ತಾರೆ. ಅಂಡ್ ಈ ಕಿಟ್ ಬಂದು ತುಂಬಾ ಕಾಸ್ಟ್ಲಿ ಏನಲ್ಲ, ಅಫೋರ್ಡಬಲ್ ಆಗಿರುತ್ತೆ. ಜಸ್ಟ್ 2200 ರೂಪೀಸ್ ಮಾತ್ರ. 2200 ರೂಪೀಸ್ ಅಲ್ಲೇ ನಿಮ್ಗೆ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್, ಫ್ರೀ ಡೆಲಿವರಿ, ಮಂತ್ಲಿ ಫಾಲೋ ಅಪ್ಸ್ ಅಂಡ್ ನಿಮ್ ಸ್ಕಿನ್ ತಕ್ಕ ಹಾಗೆ ಪರ್ಸನಲೈಸ್ ಡಯಟ್ ಚಾರ್ಟ್ ನ ರೆಕಮೆಂಡ್ ಮಾಡ್ತಾರೆ. ಈ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊಳ್ಳೋದು ಇಸ್ ವೆರಿ ಸಿಂಪಲ್. ಜಸ್ಟ್ 3 ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು, ಮಾರ್ನಿಂಗ್ ಅಂಡ್ ನೈಟ್. ಇದು ಜಸ್ಟ್ ನಿಮ್ ಸ್ಕಿನ್ ನ ಬ್ರೈಟನ್ ಮಾಡೋದಲ್ದಿರಾ ಡಲ್ನೆಸ್, ಪಿಗ್ಮೆಂಟೇಷನ್, ಆಕ್ನೆ ಇದೆಲ್ಲಾನು ನಿಮ್ ಫೇಸ್ ಇಂದ ಕಡಿಮೆ ಆಗೋ ತರ ಮಾಡುತ್ತೆ. ಪಾರ್ಲರ್ ಫೇಶಿಯಲ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಡರ್ಮಟಾಲಜಿಸ್ಟ್ ಇರೋದ್ರಿಂದ ಅವ್ರ ಗೈಡೆನ್ಸ್ ಇಂದ ವಿತ್ ನಮ್ ಸ್ಕಿನ್ ಕೇರ್ ರೊಟೀನ್ ಇಂದ ಇದು ಎಫೆಕ್ಟಿವ್ ಆಗೂ ಇರುತ್ತೆ ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ. ಅಂಡ್ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? 98% ಆಫ್ ಕ್ಯೂರ್ ಸ್ಕಿನ್ ಯೂಸರ್ಸ್ ಜಸ್ಟ್ 3 ವೀಕ್ಸ್ ಅಲ್ಲೇ ಸಖತ್ತಾಗಿರೋ ರಿಸಲ್ಟ್ ನ ನೋಟಿಸ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಈ ನಡುವೆ ಹೆಂಗ ಹೋಗಿದೆ ಅಂದ್ರೆ ಲುಕ್ಸ್ ನೋಡಿ ನಮ್ಮ ಹತ್ರ ಮಾತಾಡಕ್ ಬರ್ತಾರೆ, ನಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಬರ್ತಾರೆ. ಸೊ ಲುಕ್ಸ್ ಮ್ಯಾಟರ್ಸ್ ಅ ಲಾಟ್ ಅನ್ಸುತ್ತೆ ನನ್ನ ಪ್ರಕಾರ. ನೀವು ಚೆನ್ನಾಗಿ ಗ್ಲೋ ಅಂಡ್ ಹೆಲ್ತಿ ಆಗಿ ಕಾಣೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ನೀವು ಒಂದ್ಸರಿ ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಮತ್ತೆ ಕೂಪನ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಮದ್ವೆ ಮನೇಲಿ ಗ್ಲೋ ಆಗಿ ಮಿಂಚಿ ಸಖತ್ತಾಗಿ ಕಾಣಿ. ಅಂಡ್ ಇವಾಗ ಏನ್ ಮಾಡ್ತೀನಿ ನೋಡ್ ಬನ್ನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಈ ಸೀರೆ ಉಟ್ಕೊಳ್ಳೋ ಪ್ಲಾನೇ ಇರ್ಲಿಲ್ಲ. ಈ ಸೀರೆ ಏನೋ ಉಟ್ಕೊಂಡೆ ಅಂದ್ರೆ ನಮ್ಮ ಅಮ್ಮ ನನಗೆ ಕೊಡ್ಸಿದ ಫಸ್ಟ್ ಸೀರೆ ಇದು ನನ್ಗಂತ ಕೃಷ್ಣ ಜನ್ಮಾಷ್ಟಮಿಗೆ ನಾನೇನೋ ಬಾಳೆ ತೊಡ್ಕೊಂತಿದೀನಿ ಆಯ್ತಾ. ಸೊ ಅದಕ್ಕೆ ಈ ಸೀರೆ ಹಾಕೊಂಡ್ರೆ ಅಮ್ಮ ಖುಷಿ ಆಗುತ್ತೆ ಅನ್ಕೊಂಡು ಇಷ್ಟ ಇಲ್ಲ ಅಂದ್ರೂ ಹಾಕೊಂಡೆ ಗೈಸ್. ನಂಗೆ ಗ್ರೀನೇ ಇಷ್ಟ ಇಲ್ಲ, ಅದ್ರಲ್ಲೂ ಅಮ್ಮ ಕೊಡ್ಸಿದ್ದು ಅಂತೆಲ್ಲ ಹಾಕೊಂಡೆ. ನೋಡಿದ್ರೆ ನನ್ನೇ ಬೈತಾರೆ ಇವರು. ಇವಾಗೇನೋ ಪ್ರಾಬ್ಲಮ್ ಆಂಟಿ ಗೈಸ್, ಆಂಟಿ ತರ ಕಾಣಿಸ್ತಿಲ್ಲ. ಏನ್ ಕಾಣಿಸ್ತಿಲ್ಲ, ಸೀರೆ ಹಾಕೊಂಡ್ರೆ ಎಲ್ಲ ಹುಡುಗಿರು ಮುದ್ದೆ ಯಾಕಂತಾರೆ. ಆದ್ರೆ ನಾನು ಚೂಡಿದಾರ್ ಹಾಕೊಂತೀನಿ ಅಂತಿದ್ರೆ ಏನಕ್ಕೆ ಹೆಂಗ ಆಗ್ಲಿ ಚೂಡಿದಾರ್ ಹಾಕೊಂಡ್ಬಿಟ್ಟೆ ಅನ್ಕೋ. ನಾನೇನಿಲ್ಲ, ನಾನು ಹೇಳ್ದೆ ಚೂಡಿದಾರ್ ಸುಮ್ಮನೆ ಸಿಂಪಲ್ ಆಗಿ ಹಾಕೊಂತೀನಿ ಅಂತ. ಇಲ್ಲ ಅವರೆಲ್ಲ ಚೆನ್ನಾಗಿ ಮನೆ ನೋಡ್ತೀರ
ಡಿಸ್ಟರ್ಬಿಂಗ್ ಮಾಡ್ತೀಯಾ ನಾನು ಇವಾಗ ಯಾರು ನೀನ್ ಚೇಂಜ್ ಇದು ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಡೆ ನೀನು ಫ್ರೆಂಡ್ಸ್ ಹೋಗಿ ನನ್ಗೆ ನಿನ್ಗೆ ಬಟ್ಟೆ ತಗೊಂಡ್ ಚೇಂಜ್ ಮಾಡ್ಬಿಡೋಣ ಬಾ ಅಜ್ಜಿ ಆಗಲ್ಲ ನನ್ಗೆ ಹಿಂಗೆಲ್ಲ ಬರಲ್ಲ ನನ್ ಕಾಸು ಕೊಡನು ಟ್ರೆಂಡ್ಸ್ ಹೋಗಿ ಹೊಸ ಬಟ್ಟೆ ಇವಾಗ ನೋಡಿ ಇಷ್ಟೊತ್ತು ಹತ್ಕೊಂಡು ಇಲ್ಲೆಲ್ಲ ಮೇಕಪ್ ಇಲ್ಲಿಂದ ಹೋಗೈತೆ ಬೇಕಾದ್ರೆ ನೋಡು ಅವಳಿಂದ ಹತ್ತಿ ಹತ್ತಿ ಹೆಂಗಾಗೈತೆ ಅಲ್ವಾ ತೋರಿಸ್ತೀನಿ ನೋಡು ಮೇಕಪ್ ಎಲ್ಲ ಬಂದ್ಬಿಡ್ತು ಪಾಪ ಒಂಟ ತರ ಹೇಳ್ತಂದ ಬೆಣ್ಣೆದು ನೀನೇ ತಿಂದ್ಯಾ ನನ್ಗೇನು ಬೇಡ ನಂಗೆ ನಿನ್ಗೇನಮ್ಮ ನೀನೇನು ಉಪವಾಸ ಮಾಡ್ತೀಯ ಶುಗರು ತಿನ್ನು ನೀನ್ ತಿನ್ನು ನಾವು ಏನ್ ಆಚೆ ಹೋಗ್ಬೇಡ ತಿನ್ನು ನಾನು ಆಚೆ ಹೋಗ್ಬಿಟ್ಟು ಬಟ್ಟೆ ತಗೊಂಡ್ಬರ್ತೀನಿ ಕಾಸು ಕೊಡಕ್ ಹೇಳು ಸ್ವಲ್ಪ ಇವಾಗ ಕಾಸು ಕೇಳಿದ್ರೆ ನಾನು ಹೊಡಿತಾರೆ ಇಟ್ಕೊಂಡು ಈಗ ಈ ಬಟ್ಟೆ ಬೇಡವಂತೆ ನನಗ್ ಬಟ್ಟೆ ತರ್ತೀನಿ ಕಾಸು ಕೊಡಕ್ ಹೇಳು ಒಂದ್ ಹೊಸ ಬಟ್ಟೆ ಬರುತ್ತೆ ಹೋಗತಿ ಪ್ಲೀಸ್ ಅಜ್ಜಿ ನೆತ್ತನಾದ್ರೂ ಒಂದ್ ಹೊಸ ಬಟ್ಟೆ ಬರ್ತಾನೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ತಿಂತಾ ಇದ್ಯಾ ಜಾಕೆ ಕಾಸು ಲೆಕ್ಕರ ಜಮ ಕೆಟ್ನ 2000 ನಂಗೆ 2000 ಪವಿಗೆ ಪವಿಗೆ ಏನಕ್ಕೆ ಪವಿ ಚೆನ್ನಾಗೋಳಲ್ಲ ನಾನೇನಯ್ಯ ತಪ್ಪು ಮಾಡ್ದೆ ಪವಿಗೂ ಬೇಕು ನಾನ್ ಇಸ್ಕೊಂಡ್ರೆ ಅವಳಿಗೂ ಬೇಕು ನನ್ಗೆ ನನ್ ತಂಗಿ ಬಿಟ್ಟು ನನ್ ಬಟ್ಟೆ ಎಲ್ಲ ಇಸ್ಕೊಳ್ಳಲ್ಲ ಮಮತೆ ಬಳ್ಳಿಯಾದರು ನನ್ನ ಉಸಿರ ದೇವಿಯು ಬೇಗ ಹೋಗು ಅದ್ ಏನಂಗ್ ತಿಂತಾ ಇದ್ಯಾ ಹೋಗಜ್ಜಿ ಬಟ್ಟೆ ತಗೋಬೇಕು ನಡಿ ಗೈಸ್ ಬಂದಿದ್ದ ಆಪರ್ಚುನಿಟಿನ ಬಂದಿದ್ದ ಬಗ್ಗೆನ ಹಿಂಗೆಲ್ಲ ಬಿಡ್ಬಾರ್ದು ಹೆಣ್ಮಕ್ಳಿಗೆ ಬಟ್ಟೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದ್ರಲ್ಲಿ ಬಟ್ಟೆ ಕೊಡಿಸ್ತಿದಾರೆ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ ಚಾನ್ಸ್ ಸಿಕ್ಕಿದಾಗ ಬಟ್ಟೆ ಇಸ್ಕೊಂಡ್ಬಿಡ್ಬೇಕು ಗೈಸ್ ಅವಾಗ ಅಪ್ಪನ ಹತ್ರ 2,000 ರೂಪಾಯಿ ಕೇಳು ಏವಂತ ನಿನ್ ಸೀಕ್ರೆಟ್ ಆಗಿ ವಿಡಿಯೋ ಮಾಡೆ ಮತ್ತೆ ಹೋಗ್ಬೇಕು ಕಲ್ಗಡೆ ನಾನು ಹೋಗೋದು ಅಲ್ಲಿ ಫಿಟ್ ಆಗೋದು ಮಾಮ ಏನೋ ಒಂದೊಂದು ಇಲ್ಲ ಸ್ನಾನ ಮಾಡ್ತಾನೆ ಓದ್ತಾವ ಗೈಸ್ ನನ್ನನ್ನು ಸಿಗಾಕ್ತಿತ್ತು ಆಯ್ನಿಂದಲ್ಲಿ ನನ್ಗೆ ಬಯಸ್ಬೇಕು ಅವಳು ಜಿ ಹೋಗ್ತೈತೆ ಕೆಲಕ್ಕೆ ಬೈಸ್ಕೊಳ್ಳೋದಂತ ಪಕ್ಕ ಯಾಕೆ ಶಿವ ಅಂತಂದೆ ಬಟ್ಟೆ ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಕೊಟ್ಬಿಟ್ರು ಸೊ ಗೈಸ್ ಅಜ್ಜಿನ ಏನು ಬೈದಿರ ಸಕ್ಸಸ್ಫುಲಿ ಮಾಮ ಕೊಟ್ಬಿಡೈತೆ ಕಾಸು ತಗೋ ನಿಜ ಕೊಟ್ಬಿಡ್ತಾ ಏನು ಮಾತಾಡಿಲ್ಲ ದೂಸರ ಮಾತಾಡಿಲ್ಲ ಅಲ್ಲಿ ಹಿಂಗ್ ತೆಗಿತು ಏಯ್ ಹೋಗಿ ಬಾರೆ ಹಾ ಏ ನೀನು ಒಳ್ಳೆ ಬರ ನನ್ ಬಯಸಕ್ಕೆ ಇದೆಯಾ ನೀನು ಬೌವನು ನಾಯ್ತರ ಬೌ ಯಾರು ನೀನು ಈಸ್ಕೊ ಬಂದಿದ್ ಯಾರು ಮುಂದಿರೋದ್ರ ಆಗಲ್ಲ ಹೋಗ್ಲಿ ಖರ್ಚಿಗೆ ಇಟ್ಕೊ ಹೋಗು ನಾನು ಅದೇ ನಿಮ್ಗೆ ತಗೋ ಕೂಲಿ ಕೆಲಸ ಕ್ಲೀನ್ ಆಗಿ ಮಾಡಿದ್ರ ಕೆಲಸ ಮಾಡಿದ್ವಿ ಕೊಡು ತಗೋ ಹೆಣ್ಮಕ್ಳು ಬಟ್ಟೆ ಫುಲ್ ಕಾಸ್ಟ್ಲಿ ಕಣೋ ಗಂಡ್ ಮಕ್ಳು ತರ ಆಗಲ್ಲ 500 ರೂಪಾಯಿ ನಮ್ಗೆ 400 ರೂಪಾಯಿ ಐತೆ ಇಲ್ಲಿ 100 ರೂಪಾಯಿ ನೋಡಿದ್ರೆ ಸಂಧ್ಯಾ ಕೊಡ ಅವ್ರಿಗೆಲ್ಲೋ ಉತ್ಸವ ಬೇಸಲು ಒಳಗ ಸ್ನಾನ ಮಾಡ್ಕೊ ಹೋಗೋ ಗಬ್ನನ್ ಮಗ್ನೆ ಅಮ್ಮ ತಾಯಿ ಜಗನ್ಮಾತೆ ನೀನ್ ಬಂದು ಕುತ್ಕೊಳಂಗಿದ್ರೆ ಕುತ್ಕೊಳ್ಳಮ್ಮ ಈ ತರ ಎಲ್ಲ ಕಿರ್ಲಾಡ್ಬೇಡ ಅಜ್ಜಿ ಹಿಡಿದು ಬಂದು ನಾಯಿನ ಗೊತ್ತು ಬೇಡ ನಾಯಿನ ಗೊತ್ತು ನೀನ ಕುಡಿತಾ ಇದೀಯ ಕಾಲ್ ತಗೊಂಡ್ಬಿಡ್ತು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಆಕ್ಸಿಡೆಂಟ್ ಕಾಲ್ ಆಂಬುಲೆನ್ಸ್ ಕಾಪ್ಸ್ ಈಗ ನಾಯಿನ ಒಂದ್ ಇಕ್ಕಿದ್ರೆ ಗೊತ್ತಾಗುತ್ತೆ ನಿನ್ಗೊಂದು ತಪ್ಪಂತ ನಮ್ಮಪ್ಪ ಕೊಟ್ಟಿರ್ಲಿಲ್ಲ ಮೇ ಬಿ ನನ್ ಜಗಳ ಆಡ್ತಿದ್ನಿ ನಮ್ಮಪ್ಪ ಕೊಟ್ಬಿಡ್ತಲ್ಲ ಅದಕ್ಕೆ ಈಗ ಹೋಗಿ ವಾಪಸ್ ಕೊಟ್ಬಿಡೋಣ ಅಲ್ಲ ನೀನು ಪರ್ಸನಲ್ ಸ್ಪೇಸ್ ಅಲ್ಲಿ ನೋಡಿ ಹೊಸ ಜೋಡಿ ಗೈಸ್ ಹೊಸ ಜೋಡಿ ತೇಜ ಕೆಡ್ದಾಕಿ ಸಿತವನೆ ನಂಗೆ ಅದಕ್ಕೆ ಈಗ ಹೋಗ್ ಕೊಡ್ಬೇಕಂತ ಹೋಗ್ ಮುಟ್ಸ್ಬೇಕಂತ ಹೋಗು ನಮ್ಮಪ್ಪ ನಮ್ಮ ಅಮ್ಮಂಗೆ ತಂದಿಲ್ಲ ನೀನು ಅಪ್ಪ ತಗೊಳಪ್ಪ ಅಪ್ಪ ಇರುಮ ಕೊಡ ಇಲ್ಲಿ ರೋಸ್ ಹಿಂಗ್ ಇಟ್ಕೊಂತೀನಿ ಮಾ ಹಂಗಲ್ಲ ಇರುಮ ಅಪ್ಪ ಇರುಮ
ನೀನ್ ಯಾಕೆ ಹಿಂಗಾಡ್ತೀಯಾ? ನೀನ್ ಇಷ್ಟ ಅನ್ ರೊಮ್ಯಾಂಟಿಕ್ ಮಾ ಅಪ್ಪ. ಓ ನೀನ್ ಬಾ, ನಿನ್ ಗೊತ್ತು ಇಲ್ಲಿ ತಗೊಳಪ್ಪ. ಕಾಯ್ತಿರ್ತೀಯಲ್ಲ ರೆಡಿ? ಸಂತೆಗೆ ಹೋಗೋಣ ಬಾ. ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಚೆನ್ನಾಗಿದ್ಯಾ? ಇವಳು 4 ಮೊಳ ಸೀರೆ 8 ಮೊಳ. ಯಾರು ನಮ್ಮಮ್ಮ ಅಯ್ಯ ನಮ್ಮಮ್ಮ ಸಿಂಪಲ್ ಸೀರೆ ಹಾಕೊಂಡ್ರೆ ಮುದ್ದ ಇಟ್ಕೊಂತಾರೆ, ಆದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಹಾಕೊಬೇಕಿತ್ತು ತಾನೆ. ನನ್ಗೆ ಈ ಸೀರೆ ಮೇಲೆ ಇವತ್ತು ಜಿಗುಪ್ಸನೆ ಬಂದ್ಬಿಟ್ಟೈತೆ. ಹೋಗಿ ಯಾವಾಗಲೂ ಖುಷಿ ಖುಷಿಯಿಂದ ಹಾಕೊಂಡಿದ್ದೆ ಸೀರೆನ, ಇವತ್ತು ಫುಲ್ ಬೇಜಾರು. ಸಾಹೇಬ್ರೆ ತಗೊಳ್ಳಿ. ಅಪ್ಪಗ್ ಬೇಡವಂತೆ, ಕೊಟ್ಬಿಟ್ಟಿದೀನಿ, ವಿಡಿಯೋ ಮಾಡ್ಕೊಂಡಿದೀನಿ. ಗೈಸ್ ಎಲ್ಲೋದ್ರೂ ಫೋನ್ ಎತ್ಕೊಂಡ್ ಬಂದ್ಬಿಡ್ತಾನೆ. ಹೌದೌದೌದು, ನೀನ್ ಎಲ್ಲಾದ್ರೂ ಫೋನ್ ಹಿಡ್ಕೊಂಡೇ ಬಂದ್ಬಿಡ್ತೀಯಲ್ಲ, ಅದಕ್ಕೆ ನಾ ಎತ್ಕೊಂಡ್ ಬರ್ತೀನಿ. ಏನಕ್ಕೆ ತೇಜ ಹಂಗೆಲ್ಲ ಮಾಡೋದು? ಯಾಕೆ ನನಗೆ ಇಷ್ಟೊಂದು ಹೊಟ್ಟೆ ಬರುತ್ತೆ? ಗೈಸ್ ಬೆಳ್ ಬೆಳಗ್ಗೆ ಎಲ್ರು ಇರಿಟೇಟ್ ಮಾಡ್ತಾವ್ರೆ. ನೀನ್ ನನ್ನ ಲೈಫ್ ಎಷ್ಟು ಇರಿಟೇಷನ್ ಕೊಡ್ತಾ ಇದೆಯಾ ಗೊತ್ತಾ ಸಂಜೆ? ನೀನು ಆರಾಮಾಗಿ ಇರೋಣ ಅಂತ ಬಂದ್ರೆ ಅಷ್ಟು ಬೇಗ ಹಿಂದೆ ಒಂದು ರೋದನೆ ಸ್ಟಾರ್ಟ್ ಆಗ್ಬಿಡ್ತ ಕಡೆ. ಡಿಪ್ರೆಷನ್ ಅನ್ಕೊಂಡು ಡಿಪ್ರೆಷನ್ ಅಲ್ಲಿ ಇದೀನಿ ಅಂತ ಮಾತಾಡಿದ್ರೆ ಡಿಪ್ರೆಷನ್ ಅಂತ ಇಲ್ಲಪ್ಪ ನೀನು. ನೀನ್ ಮಾತಾಡೋದಕ್ಕೆಲ್ಲ ಡಿಪ್ರೆಷನ್ಗೆ ಹೋಗೋಷ್ಟು ಫುಲ್ ನಾನಲ್ಲ ಇನ್ನು, ಆಯ್ತಾ? ಹಂಗಾರೆ ಇಷ್ಟ ದಿನ ಫೂಲ್ ಆಗಿದ್ದ? ಇಷ್ಟ ದಿನ ನೀನೇ ಡಿಪ್ರೆಷನ್ಗೆ ಹೋಗಿಲ್ಲ. ಸರಿ ಕೂಲ್ ಡೌನ್. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂತೆ. ಲೈಫ್ ಅಲ್ಲಿ ಪೀಸ್ ಅನ್ನೋದಿಕ್ಕ ಯಾಕೆ ಒಳ್ಳೆ ಅಪ್ಪ ನಿನ್ ಲೈಫ್ ಅಲ್ಲಿ ಪೀಸ್ ಇದೆಯಲ್ಲಪ್ಪ? ಏನಾದ್ರು ತುಂಬಾ ಇದೆ, ಮತ್ತೆ ಆರಾಮಾಗಿರು. ಆರಾಮಾಗಿ ನಿಂಗೆ ನೆಮ್ಮದಿನೇ ಇಲ್ವಲ್ಲ? ಅಜ್ಜಿ ಆ ಕಡೆ ಇಯರಿಂಗ್ಸ್ ಮ್ಯಾಚಿಂಗ್ ಆಗ್ತೈತೆ ಅಂತ ಅಳ್ಬೇಡ, ಸರಿ ಖುಷಿ ಪಡ್ಬೇಡ. ಮೂತಿಗೆ ಗುದ್ರೆ ಮ್ಯಾಚಿಂಗ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಮುಂಗುಸಿ ಜಾತ ಇಬ್ಬರದು ಏನೇ ಮಾಡಿದ್ರು ಮ್ಯಾಚ್ ಆಗದು. ಜಾರೆ ಗೈಸ್ ನಂಗೆ ಹೊಟ್ಟೆ ಅಷ್ಟಿದೆ. ನಿಕಸ್ ತಿನ್ನು. ಯಾಕೆ? ಯಾಕೆಂದ್ರೆ ನಿಂಗ್ ಹಸಿವಾದಾಗ ನೀನು ಹೀರೋಯಿನ್ ಆಗ್ಬಿಡ್ತೀಯ. ಈಗ ಸರಿನಾ? ಸರಿ. ಮಿಯಾವ್ ಮಿಯಾವ್ ಬೆಲ್ಲಿ ಮಿಲ್ಕ್ ಬಾಯ್ ಜೊತೆ ನಾ ಪೆಲ್ಲಿ. ಮತ್ತೆ ಹೇಳು. ಮಿಯಾವ್ ಮಿಯಾವ್ ಬೆಲ್ಲಿ ಮತ್ತೆ ಬಂದ್ಲು ಕಳ್ಳಿ. ಏಯ್ ನಾನಲ್ಲ ಕಣೋ. ಸಾರಿ ಕಣ, ಸಾರಿ ಎಲ್ಲೋ ಹೆಂಗ್ ಬಂತು ಗೊತ್ತಾ? ಪರ್ಚಿದ್ರೆ ಸ್ಕ್ರಾಪ್ ಆಗೋಗಿರೋದು. ಬಾ ಮ್ಯಾವ್ ಇಲ್ಲಿ. ಲೋ ಅದು ಮತ್ತೆ ಕೊರ್ರಂದ ಸುಮ್ನಿರೋ ತೇಜ, ಸುಮ್ನಿರ್ ತೇಜ, ಮಗು ಅದಿನ್ನು. ಮರಿಗಳನ್ನ ಯಾಕೆ ತೋರಿಸ್ತಾ ಇದ್ದೀರಾ? ದೃಷ್ಟಿ ಆಗಲ್ವಾ ಅದು? ನನ್ ಕಲೆಕ್ಷನ್ಸ್ ತೋರಿಸ್ತಾ ಇನ್ನ ಕಡೆ. ತೇಜ ಏನ್ ನೋಡ್ತಿದ್ಯಾ ತೇಜ? ಕಣ್ಣಿನ ಫೋಕಸ್ ಮಾಡಿ ಏನ್ ನೋಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಹಂಗೆ ಆಗ್ಬೇಕು ನಿಂಗೆ. ಹೌದು, ನಿನಗೂ ಪರ್ಸೋದಕ್ಕೆ ನೀವು ರಕ್ತ ಬರ ಆಗ್ತಾ ನೋಡ್ಕೊ ನೀ. ಗೈಸ್ ನಮ್ ಹೇಮಂತ್ ಎಷ್ಟು ಹೇಮಂತ್ ಹಾಟ್ ಮ್ಯಾನ್ ಕಮ್ಮಿ ಥ್ಯಾಂಕ್ಸ್, ಲವ್ ಯು. ಆಯ್ತು ಅಲ್ಲೇ ಇರು. ಆಚೆ ಬಂದ ನಿನ್ ಶೀಲ ಪಬ್ಲಿಕ್ ಇವತ್ತು. ದೋಸೆ ಖಾಲಿ ಆಯ್ತು. ಎಲ್ಲೋ ದೋಸೆ ನನ್ ಪ್ಯಾಂಟ್ ಎತ್ಕೊಂಡ್ ಇಷ್ಟೊತ್ತು ಆಟ ಆಡ್ಸೋರೆ. ಇದೇ ಹುಡ್ಗಿರ್ ಮಾಡ್ಬಿಟ್ಟಿದ್ರೆ ಈ ಕೆಟ್ಟ ಹುಡ್ಗರು, ಈ ಕೆಟ್ಟ ಸಮಾಜ ಹುಡ್ಗರು ಮಾಡಿದ್ರೆ ನೀನ್ ಹುಡುಗಿ ಅಲ್ವಾ, ಅದಕ್ಕೆ ಹುಡುಗಿ ಅನ್ಕೊತಿದ್ದೆ. ಅರ್ಥ ಆಗುತ್ತೆ ಬಿಡು. ಏನೇನು ಯಾವ್ದು ಹೆಸರಿಕ್ಕಿದ್ ನಾವು? ಶಕೀರಾ ಅರ್ಥ ಆಗುತ್ತೆ. ಆಯ್ ಶಕೀರಾ ಬೇಬಿ, ಗೋ ಗೆಟ್ ರೆಡಿ ಶಕೀರಾ ಬೇಬ್ಸ್. ನಾವು ತಗೊಳ್ಳೋ. ಏಯ್ ಅದು ಉದುಗಿದ್ರು ಹೋದ್ರೆ ಏನೋ ನಮ್ ಕತೆ. ಹೋಗೋ ಪ್ಯಾಂಟ್ ಹಾಕೊಳ್ಳೋ. ಟೈಟ್ ಆಗಿ ಹಾಕೊಂಡಿದೀನಿ. ಹೋಗೋ ಪ್ಯಾಂಟ್ ಹಾಕೋ ಹೋಗೋ. ಬೇಬಿ ಮಕ್ಳ ಬೇಗ ಎತ್ಕೋ ಹೇಮಂತ. ವಾಟ್ ಇಸ್ ದಿಸ್ ಬಿಹೇವಿಯರ್? ಬಿಹೇವಿಯರ್. ನೀವ್ ಹುಡುಗಿ ಶಾರ್ಟ್ಸ್ ಹಾಕಿದ್ರೆ ಏನಾಗಲ್ಲ, ನಾವ್ ಹುಡುಗರು ಪಂಚ ಹಾಕೊಂಡ್ಬಿಟ್ರೆ ಹಂಗೆ ಬಿಹೇವಿಯರ್ ಅಂತ ಬರ್ತದೆ. ಯಾರು ಹೇಳಿದ್ದು ಹುಡುಗಿ ಶಾರ್ಟ್ಸ್ ಅವ್ರದ್ದು ಏನನ್ನಲ್ಲ ಅಂತ? ಆಯ್ತು ಮೇಡಮ್, ಏನಂತಾರೆ ಮೇಡಮ್? ಒಂಚೂರು ಮುಂದೆ ಬಾ. ಒಂಚೂರು ಮುಂದೆ ಬರೋ. ಕವರ್ ಆಗ್ತಿಲ್ಲ, ನೀನ್ ಒಂಚೂರು ಮುಂದೆ ಬರೋ. ಒಂಚೂರು ಏನೇ ಅಂತಾರೆ? ಹಂಗೆ ಇರೋ, ಹಂಗಿರೋ. ನಾನು 3 kids ಮಾಡ್ಕೊಂತೀನಿ.
ಅದು ನಿನ್ಗೆ ನಿನ್ ಗಂಡಿಗೆ ಬಿಟ್ಟಿರೋದು ನಮ್ಗೆ ಕೇಳ್ತಾ ಇದೆ. ಇವನ್ ನನ್ಗೆ ಮನೆ ಗೃಹಪ್ರವೇಶ ಗಿಫ್ಟ್ ಕೊಟ್ಟಿದ್ದೆ. ಏಮಂತ ನನ್ಗೆ ಏಮಂತ ನನ್ ಕಣ್ಣ ಮುದ್ದ ಏಮಂತ ಕೊಡು ಏಮಂತ ನಾನು ನಿನ್ನ ಹತ್ರ ಆಸ್ತಿ ಪಾಸ್ತಿ ಏನಾದ್ರು ಕೇಳ್ತೀನಿ. ಇನ್ನ ಪ್ರೀತಿಗೆ ಒಂದ್ ಬೆಲೆ ಐತೆ, ಕೊಟ್ಬಿಡು. ನಾನ್ ನಿಮ್ಮನ್ ಕೇಳಿಲ್ಲ ತೇಜಸ್ ಅವ್ರೆ. ಅಲ್ಲಿ ನೋಡೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಒಂದು ಪಿಂಕ್ ಕಲರ್ ನೋಡ್ತಾ ಇದೀಯಲ್ಲ, ಅದು ಕೊಹಿನೂರ್ ಡೈಮಂಡ್ ಎತ್ತಬೇಕಾದ್ರೆ ಕೇಳಿಸ್ಕೊಳೆ. ಕೊಹಿನೂರ್ ಡೈಮಂಡ್ ಎತ್ತಬೇಕಾದ್ರೆ ನಾನು ಒಂದು 4 ಪೀಸ್ ತಗೋ ಬಂದಿದ್ದೆ. ಇಲ್ಲೊಂದ್ ಹಾಕ್ಸಿದೀನಿ, ಇದು ಚೈನ್ ಒಂದ್ ಹಾಕ್ಸಿದೀನಿ, ಕೃಷ್ಣ ಒಂದ್ ಅದ್ ಯಾವ್ದೋ ಒಂದು ರೆಕಗ್ನೈಸ್ ಮಾಡಕ್ ಆಗುತ್ತಾ ನಿಂಗೆ ಇದ್ರಲ್ಲಿ? ರೆಕಗ್ನೈಸ್ ಮಾಡಕ್ ಆಗುತ್ತಾ? ಇದ್ರಲ್ಲಿ ಇದೇ ಪೀಸು, ಇದ್ರಲ್ಲಿ ಇದೇ ಪೀಸ್, ಆ ಪೀಸ್ ಅಂದ್ಬಿಟ್ಟು ಆಗುತ್ತಾ? ಸಾಕು ಗೈಸ್. ನಾನು ಅಂತ ಶ್ರೀಮಂತಲಲ್ಲ, ನಾನು ಬಡವಳು. ನಾನು ಕೃಷ್ಣನ್ ವಿಗ್ರಹ ಕೈ ಮುಗಿತೀನಿ ಗೈಸ್, ಪರವಾಗಿಲ್ಲ. ಡೈರೆಕ್ಟ್ ಕೃಷ್ಣನೇ ಬಂದು ಇಡ್ಸ್ಕೊಂಡಿದ್ದ ಫೋಟೋ, ನಿನ್ನ ಹತ್ರನೇ ಇಡ್ಸ್ಕೊಳ್ಬೇಕಂತ. ಈಗ ಸಂಧ್ಯಾ ಅನ್ನೋ ಸುಂದರವಾದ ಹುಡುಗಿ ಕಲಿಯುಗದೊಳಗೆ ಹುಡ್ತಾಳೆ. ಅವಳು ನನಗೋಸ್ಕರ ಇರ್ತಾಳೆ. ಸಂಧ್ಯಾ ಅನ್ನೋ ಸುಂದರವಾದ ಹುಡುಗಿ ಕಲಿಯುಗದಲ್ಲಿ ಇಲ್ಲ, ಅದು ಶ್ರೀಕೃಷ್ಣನ್ಗೆ ಆ ಕಡೆ ಯಾರೋ ಒಬ್ರು ಸಾಮಾನ್ಯ ಮನುಷ್ಯರು ಸ್ವಲ್ಪ ಹಿಂಗ್ ಹಿಡ್ಕೋ ತೇಜ. ಅವಾಗ ಶ್ರೀಕೃಷ್ಣನ್ಗೆ ಯಾವ್ದೊಬ್ರು ಸಾಮಾನ್ಯ ಮನುಷ್ಯರು, ದೇವ್ರೆ ಸಂಧ್ಯಾ ಅನ್ನೋ ಒಂದು ಹುಡುಗಿ ಸುಂದರವಾಗಿ ಕಾಣಿಸ್ತಾಳೆ ಅನ್ನೋ ಭರವಸೆಲಿ ನಿನ್ಗೋಸ್ಕರನೇ ಬದುಕಿರ್ತಾಳೆ, ಅವಳ ಫೋಟೋ ನೋಡಕ್ಕೆ ಅಂತ ಇರ್ತಾಳೆ, ಅವಳಿಗೋಸ್ಕರ ಒಂದು ಫೋಟೋ ಇರ್ಲಿ ಅಂದ್ಬಿಟ್ಟು ಆ ಫೋಟೋ ಮಾಡ್ಸಿರೋದು. ಪ್ಲೀಸ್ ಹುಡ್ಗಿರ್ನ ಹಿಂಗೆ ಮಿರರ್ ಮುಂದೆ ಕುಂದ್ಸ್ಬಾರ್ದು. ಹುಡ್ಗಿರ್ನ ಮಿರರ್ ಮುಂದೆ ಕುಂದ್ಸ್ದಾಗ ಏನಾಗುತ್ತೆ ಅಂದ್ರೆ ಅವರು ನೋಡ್ಕೊಂಡು ಅಬ್ಸರ್ವ್ ಫಿಲಮ್ ಅಲ್ಲಿ ಬರೋ ವಿಲನ್ ಆಗ್ಬಿಡ್ತಾರೆ. ಏನಿಲ್ಲ. ಅಜ್ಞಾನಾದ್ವಾ ಪ್ರಮಾದಾದ್ವಾ. ಮೇಡಮ್ ಈ ಕಡೆ ನೋಡ್ಕೊಂಡು ಸರ್, ಈ ಕಡೆ ಈ ಕಡೆ ನೋಡಿ. ಓಕೆ. ಪ್ರೀತಿಯ ನಾಯಕಿಯೇ ನಮಮ ಜಾಯಮಾನೋಲ್ಲ. ಪೂಜೆ ಆಗಿ ನಮ್ಮ ಅಪ್ಪ ಅಮ್ಮ ಫುಲ್ ಫೋಟೋ ಶೂಟ್ ಮಾಡಿಸ್ತವ್ರೆ. ತೋರ್ಸ ನಾನು ಅವತಾರ ಗೈಸ್. ಇದು ಯಾವ್ದೋ ಹಾಕೊಂಡೆ ಫುಲ್ಲು ಈ ರೇಂಜ್ಗೆ ದೊಡ್ಡ ಇದೆ ಗೈಸ್. ಅದ್ ಆಕ್ಚುಲಿ ಅಮ್ಮಗಂತ ಇಸ್ಕೊಂಡಿದ್ದು. ಹಾ, ಇವ್ರ ಮಮ್ಮಿದು ಗೈಸ್. ಇವ್ರ ಮಮ್ಮಿ ಪಾಪ ಕೊಟ್ರು ಹೊಸದು ಹಾಕೋ ಸಂಧ್ಯಾ ಅಂತ. ಆದ್ರೆ ಫುಲ್ ತೊಗ್ಲೆ ಗೈಸ್. ಇಷ್ಟನೇ ಆಗ್ತಾ ಇಲ್ಲ ಗೈಸ್, ಬೇಜಾರಾಗುತ್ತೆ ಹಿಂಗೆಲ್ಲ ಆದಾಗ. ಸೊ ಇವಾಗ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೋಗಿ ಒಂದ್ ಬಟ್ಟೆ ತಗೊಂಡ್ಬಂದ್ಬಿಡೋಣ. ನಮ್ ರೈಡರ್ ರೆಡಿ ಗೈಸ್. ಏನ್ ಸರ್ವನ್ ಬಾಧೆ ಆಗೋಯ್ತು ನಂದು. ಅವ್ರು ತಗೋತಾರೆ, ನಾನು ನೋಡಿತಾರೆ, ಅವ್ರು ಬಯಸ್ಕೊಂತಾರೆ, ನನ್ನ ನೋಡಿ. ಬಾರೋ ಮತ್ತೆ ಇರ್ಲಿ, ಬಾರೋ ಕೂದ್ಲೇತಮ್ಮ ಸ್ವಲ್ಪ ಆ ಸೈಡ್. ಕುತ್ಕೊಳ್ಳೋ ಬೇಗ ಪ್ಲೀಸ್. ದೂರ ಏನಿಲ್ಲ. ಸೊ ಅದಕ್ಕೆ 3 ಜನ ಹೋಗ್ತಾ ಇದ್ವಿ. ಸೇಮಂತಲ್ಲಿ ಚಪ್ಪಲಿ ತಗೊಳ್ಳೋಣ ಅಂತ ಹೋಗಿದ್ದಾನೆ ಗಬ್ನನ್ ಮಗ. ಅವನು ಮತ್ತೆ ಯಾವ ತರ ತಗೊಂತಾನೆ ಅಂತ ನೋಡೋಣ ಬನ್ನಿ. ಇಲ್ಲೇ ಇರೋ ಡ್ರೈವರ್ ಇಲ್ಲೇ ಇರೋ. ನಮ್ಮ ಹೇಮಾವತಿ ಇದನ್ನ ತಗೊಂಡವನೆ. ಶಕೀರಾ ವೆರಿ ಕಂಫರ್ಟಬಲ್. ಪೇ ಮಾಡು, ಹಂಗೆ ನಂಗೂ ಒಂದು ಇಸ್ಕೊಡ್ತೀನಿ ನೋಡು. ಯಾರು ನೀನು? ಪೇ ಮಾಡೆ ಅಣ್ಣ. ಇಷ್ಟಣ್ಣ 450 ಅಂತೆ ಅಣ್ಣ. ಕಮ್ಮಿ ಮಾಡ್ಕೊಳ್ಳಿ. ಇದು 450 ಮಾಡು. ಪ್ಯಾಕ್ ತೆಗೆದ್ಬಿಟ್ಟು ಅವ್ನ ಇವಾಗ ನಾನ್ ಕಾಸು ಕೊಡ್ಬೇಕಂತೆ. ಕೊಡೆ ಆಟ ಆಡ್ಬೇಡ. ನನ್ನ ಹತ್ರ ಇಲ್ಲ ಅಣ್ಣ, ನನ್ನ ಹತ್ರ ನಿಜ ಕಾಸಿಲ್ಲ. ಅವನೇ ನಡಿ ಆಚೆ. ಏಳ್ ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೈಸ್ ಅದೆಷ್ಟೊತ್ತು ರೆಡಿ ಆಗ್ತದ. ಯಾಕೆ ಬಂತ ನೋಡಿ ಗೈಸ್. ಈ ಟ್ಯಾಗೆ ಬಿಟ್ರೆ ನನ್ ಕಾಸು ಕೊಡೋ ತಂಗ ಬಿಡಲ್ಲ. ಗಂಟು ಪ್ಯಾಂಟ್ ಹೊಡೆದ್ಬಿಟ್ಟು ಕಳಿಸ್ತಾರೆ. ಗೈಸ್ ಏನ್ ಮಾಡಕ್ಕಾಗಲ್ಲ. ಇವಾಗ ತಲೆ ಕೆಡ್ತಾ ಎಲ್ರು ಇಲ್ಲಿ ಬಿಸಾಕ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬೋದು. ಎಲ್ಲದ್ಲು ಹೊರಟದ್ಲು ಗೈಸ್. ಒಂದು ಬಟ್ಟೆ ಒಂದು ಟಾಪಿಸ್ಗಳಿಗೆ ಬಂದಿದ್ದಕ್ಕೆ ನೋಡಿ ಗೈಸ್. ಏಮತ್ತ ಹಿಡ್ಕೊಂಡವ್ರೆ ಗೈಸ್. ದುಮ್ಮಿ 4,000 ರೂಪಾಯಿ ಮಾಡ್ತೀಯ ಅನ್ಕೊಂಡಿದ್ಯಾ? ಹಿಂದೆ ನಂಗೆ ಈ ಸ್ಟೋರ್ ಅಕ್ಕ ನಾನು ಇವ್ರ ಕಡೆ ಅಲ್ಲ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಯಾರಂತ ನನಗೇನು ಗೊತ್ತಿಲ್ಲ. ಕರೆಕ್ಟ್ ಅಕ್ಕ, ಕರೆಕ್ಟ್ ಆಗಿ ಹೇಳಿದ್ರು. ಇವ್ರ ರೈಟ್ ಅಕ್ಕ. ಎಲ್ಲ ಹುಡುಗಿರ್ ಸರ್ಕೊಂಡು ನಾನೊಬ್ಬ ಅಮಾಯಕ ಹುಡುಗನ ಬಕ್ರಿ ಮಾಡ್ತಾರೆ. ಸಂಧ್ಯಾ ಹುಡುಕ್ತಿದ್ಯಾ? ಸ್ವಲ್ಪ ಇಸೆತ್ತಿ ಡಿಸೈನ್ ನೋಡಿ ಹುಡುಕ್ತಾ ಇದೀನಿ. ಸುಮ್ಮನೆ ಸಂಧ್ಯಾ ಅಲ್ಲಿರೋದೇ ಅಷ್ಟು ಬಟ್ಟೆ ಸಂಧ್ಯಾ. ಅದನ್ನೇ ಹೋಗಿ ಮತ್ತೆ ಹುಡುಕ್ತಿದ್ಯಲ್ಲೇ. ಒಂದು ಬಟ್ಟೆ ಇಸ್ಕೊಂತ ಕರ್ಕೊಂಡ್ಬಂದಿದ್ದು. ನನ್ನನ್ನೇನು ಕರ್ಕೊಂಬರ್ತೀರಾ?
ಸೆಲೆಕ್ಷನ್ ಚೆನ್ನಾಗಿ ಮಾಡ್ತಾಳೇನೋ ಅಂತ ಗೈಸ್ ಇವ್ನು ತುಂಬಾ ಇರಿಟೇಟ್ ಮಾಡ್ತಾನೆ ಗೈಸ್. ನಾನು ಫೋಟೋ ಇಟ್ಕೊಬೇಕಂದ್ರೆ ಹೋಗೋದ್ ಕಣಿ ಹಿಂಗ್ ಮಣಗ್ಬಿರಿ ಕೆಲ್ಸ ಇಲ್ಲ. ಹೋಗೋ ಆಗಲ್ಲೇ ಹೋಗೆ ಹೋಗೆ ಏನ್ ನಿಮ್ದೇನ ಏರಿಯಾ ಇದು ನಮ್ದಮ್ಮ. ನಾನು ಕಾಣಿಸಿದಿಲ್ಲ ನಿನ್ಗೆ, ಏನಾಯ್ತು ಹಿಡ್ಕೊಂಡಿದ್ದೀನಿ. ಹೋಗ್ಲಿ ಬಿಡಿ ಅಂತ ನೀನು ಯಾವಾಗ ಹಿಡ್ಕೊಂತೆ ಬಿಡು ನೋಡೋಣ. ಬೇಡ ತೋರಿಸ್ಬೇಕಲ್ಲ ಎಲ್ರಿಗೂ ಟ್ರೆಂಡ್ಸ್ ಇಂದ ಬಂದಿರೋದು. ಹಂಗಂತ ಏನಿಲ್ಲ ಆಯ್ತಾ. ಇದು 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 1300 ಇದೆಷ್ಟು? ಇದೆಷ್ಟೆಲ್ಲೋ 25,000. ವರುಣ ಬಂದಿದ್ರೆ 99.99% ವರುಣ 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 ಅಂತ ಬರೀ ಹುಡುಗಿ ಸೌಂಡೇ ಬರೋದು. ಏನ್ ಮಾಡೋದು? ಅದಾದ್ಮೇಲೆ ಇನ್ನೊಂದೇನಂದ್ರೆ ಈ ಶೆಲ್ಟು ನಾನು ಇವ್ರು ಕೊಟ್ಟಿದ್ದೆ, ತೇಜಸ್ ಅವ್ರು ಕೊಟ್ಟಿದ್ದೆ. ನಂಗೆ ಅರ್ಥ ಆಯ್ತು ನೀನು ಏನಕ್ಕೆ ಗೈಸ್. ಇರೋ ಬರೋ ವರುಣ ಅಂದ್ರೆ ಸಾಕು, ಇರೋ ಬರೋ ಹುಡುಗಿರೆಲ್ಲ ಬರೀ ಕೂಗ್ತಿದ್ದೆ ವರುಣ ವರುಣ. ಅದು 99.9% ಬರೀ ಹುಡುಗಿರೇ ಕರೀತಿರೋದು ವರುಣ ವರುಣ. ಹಿಂಗೆ ಹಿಂಗೆ ನಾನು ಹಿಂಗೆ ಕಣ್ಮುಚ್ಚಿನ ಪ್ರದೇಶದಲ್ಲಿ 99 ಹೀರೋಯಿನ್ ನಿಂತಿರ್ತಾರೆ ನನ್ನ ಮುಂದೆ, ನಿಮ್ಗೆ ಗೊತ್ತಿಲ್ಲ. ಸೊ ಗೈಸ್ ಅಲ್ಲಿ ಶಾಪಿಂಗ್ ಮಾಡಿಬಿಟ್ಟು ಮನೆಗೆ ಹೋದ್ವಿ. ಬಟ್ ಆ ಕ್ಲಿಪ್ಸ್ ಏನಿದೆ ಆ ಕ್ಲಿಪ್ಸ್ ಏನೂ ಇಲ್ಲ, ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ನನ್ನ ಫೋನ್ಗೆ ಹೊಟ್ಟೆ ತುಂಬೋಗಿ ಗೊರಕೆ ಹೊಡಿತಿತ್ತು ಅನ್ಕೊಳ್ಳಿ. ಬಿಕಾಸ್ ಸ್ಟೋರೇಜ್ ಇರಲಿಲ್ಲ. ಸ್ಟೋರೇಜ್ ಒಂದು ಒಳ್ಳೆ ಬಾಧೆ ಆಗ್ಬಿಟ್ಟೈತೆ. ಫೈನ್ ಅತಿ ಶೀಘ್ರದಲ್ಲೇ ಒಂದು ಫೋನ್ ತಗೊಳ್ಳುವ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಾಟ್ ಶ್ಯೂರ್, ಬಟ್ ತಗೊಂಡ್ರೆ ಫುಲ್ ಖುಷಿ ನಾನಂತೂ, ಯಾಕಂದ್ರೆ ಈ ಸ್ಟೋರೇಜ್ ಇಶ್ಯೂ ಇರಲ್ಲ ಅಂತ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ನಾಳೆ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ, ಯಾಕಂದ್ರೆ ನಾಳೆ ಅಪ್ಪ ಅಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ನಾನೇನು ಗಿಫ್ಟ್ ಕೊಟ್ಟೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನೇನು ಮಾಡಿದ್ವಿ ಅನ್ನೋ ಸಕ್ಕದಾಗಿರೋ ಇಮೋಷನಲ್ ಮೂಮೆಂಟ್ಸ್ ಇದೆ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ನಾಳೆ ವಿಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಾಡಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಮತ್ತೆ ಎಲ್ಲರೂ ನನ್ನ ಕಂಜೂಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ನಾನು ಇದನ್ನ ಹೆನ್ಸ್ ಪ್ರೂವ್ಡ್ ರಾಂಗ್ ಅಂತ ಮಾಡ್ತೀನಿ, ಯಾಕಂದ್ರೆ ಎವಿಡೆನ್ಸ್ ಸಮೇತ ನಿಮ್ಗೆ ನಾನು ವಾದ ವಿವಾದ ಏನಿದ್ರು ನಿಮ್ ಜೊತೆ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಎವಿಡೆನ್ಸ್ ಏನಿದೆ ಅಪ್ಕಮಿಂಗ್ ವ್ಲಾಗಲ್ಲಿ ಅದನ್ನ ಶೋಕೇಶ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ, ಇಲ್ಲ ಸಂಜೆ ನೀನು ಮಾಡಿದ್ ಕರೆಕ್ಟು, ನೀನು ಕಂಜೂಸಲ್ಲ ಅಂತ. ಹಾಗೆ ಎವಿಡೆನ್ಸ್ ಸಮೇತ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.